ಮಕ್ಕಳು ಹಾರ ಬದಲಾಯಿಸ್ಕೊಡಿ. ತಗೊಳಮ್ಮ. ಏನಮ್ಮ ನೀನು ಹೀಗೆ ಮಾಡಿಬಿಟ್ಟೆ? ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ರಮೇಶ ಇವಳಿಗೋಸ್ಕರ ಊರೆಲ್ಲ ಅಲಿತಾ ಇದ್ದಾನಮ್ಮ. ನನಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ಆಕಾಶೇ ಫೋನ್ ಮಾಡಿ ನನಗೆ ಹೇಳಿದ್ನಮ್ಮ ನೀವಿಲ್ಲಿದ್ದೀರಾ ಅಂತ. ಹೌದು, ನಾನೇ ಹೇಳ್ದೆ. ನಾವು ಅವಸರದಲ್ಲಿ ಮದುವೆ ಆದ್ರೂ ರಾಣಿಯವ್ರ ಅಪ್ಪ ಅಮ್ಮ ಯಾರಾದ್ರೂ ಒಬ್ರು ಇರ್ಬೇಕು ಅಂತ ಆಸೆ ಪಟ್ಟೆ. ಇವ್ರ ಅಣ್ಣನ ಆಮೇಲೆ ಸಮಾಧಾನ ಮಾಡ್ಬೋದು. ಅದಕ್ಕೆ ನಮ್ಮ ಅಪ್ಪ ಅಮ್ಮಂಗೂ ಇನ್ಫಾರ್ಮ್ ಮಾಡಿದೆ. ಮೊದಲು ರಾಣಿಯವ್ರ ಮನೆಗೆ ಫೋನ್ ಮಾಡಿದ್ದು. ಸದ್ಯ ಆಕಾಶ್ ಫೋನ್ ಮಾಡಿದಾಗ ಭಾಗ್ಯ ಮನೇಲಿ ಇರಲಿಲ್ಲ. ರಾಣಿನ ಹುಡ್ಕೊಂಡು ಎಲ್ಲೋ ಹೋಗಿದ್ಲು. ನಾನು ಎಲ್ಲ ಕಡೆ ಹುಡುಕಿ ಆಗ್ತಾನೆ ಮನೆಗೆ ಬಂದೆ. ಅಷ್ಟರಲ್ಲಿ ಫೋನ್ ಬಂತು. ಅಲ್ಲಮ್ಮ, ಯಾಕಮ್ಮ ಈ ರೀತಿ ದಿಢೀರ್ ನಿರ್ಧಾರ? ನನ್ನ ಕ್ಷಮಿಸ್ಬಿಡಿ ಅಪ್ಪ. ನಾನಿರೋ ಪರಿಸ್ಥಿತಿಲಿ ನನಗ್ ಬೇರೆ ದಾರಿನೇ ಗೊತ್ತಾಗ್ಲಿಲ್ಲ. ಇದ್ರಲ್ಲಿ ರಾಣಿದ್ ಯಾವ ತಪ್ಪು ಇಲ್ಲ ಮಾವ. ಎಲ್ಲದಕ್ಕೂ ನಾನೇ ಕಾರಣ. ಆಕಾಶ್ಗೂ ಈ ರೀತಿ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರ್ಲಿಲ್ಲ. ನಿನ್ನೆ ನಿಮ್ಮ ಮಗನ ಹತ್ರ ನೀವು ಮಾತಾಡಿ ನೋಡಿದ್ರಿ, ನಾನು ಮಾತಾಡ್ದೆ. ಆದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ ಸ್ವಲ್ಪ ಹೊತ್ನಲ್ಲಿ ರಂಗರಾಜ್ ಸರ್ ಗಂಟಿನ ಕಡೆಯವ್ರ ಜೊತೆ ಮನೆಗೆ ಬಂದು ತಾಂಬೂಲ ತಟ್ಟೆ ಬದಲಾಯಿಸ್ಕೊಳ್ತಿದ್ರು. ಆಮೇಲೆ ರಾಣಿ ಆಸೆ ಪಡ್ತಿದ್ದ ಬಾಳ್ನ ನಮ್ಮಿಂದ ಕೊಡೋಕ್ ಆಗ್ತಿತ್ತ? ಅದಕ್ಕೆ ನಾನು ಇಂಥ ಒಂದು ನಿರ್ಧಾರಕ್ಕೆ ಬರ್ಬೇಕಾಗಿ ಬಂತು. ನಾನು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಅದೆಲ್ಲ ಸರಿಮ್ಮ, ಆದ್ರೆ ರಮೇಶ ಇದನ್ನೆಲ್ಲ ಹೇಗೆ ತಡ್ಕೋತಾನೋ ಏನೋ. ಮಾಂಗಲ್ಯ ಧಾರಣೆ ಆಗ್ಬೋದಾ ಸ್ವಾಮಿ? ನಿರ್ಧಾರ ಮಾಡಿ ಬಂದಾಯ್ತು. ಅವ್ರ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದಾಗಲಿ. ನಡೀಲಿ. ಎಲ್ರೂ ಅಕ್ಷತೆ ತಗೋ. ಮಾಂಗಲ್ಯ ತಗೋ. ರಾಣಿ, ಕೈ ಮುಗಿದು ಕೇಳ್ಕೊತೀನಿ, ಈ ಮದ್ವೆ ನಿಲ್ಸೋಕ್ ಹೋಗ್ಬೇಡಿ. ಇದ್ರಲ್ಲಿ ರಾಣಿದ್ ಯಾವ ತಪ್ಪು ಇಲ್ಲ. ನಾನೇ ಅವಳನ್ನ ಒತ್ತಾಯ ಮಾಡಿ ಇಲ್ಲಿ ಕರ್ಕೊಂಡು ಬಂದೆ. ನಿಮ್ ಒಪ್ಪಿಗೆ ಇಲ್ದೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ರಾಣಿಗೂ ಇಷ್ಟ ಇರಲಿಲ್ಲ. ಆದ್ರೆ ನಿಶ್ಚಿತಾರ್ಥ ನಡೆದು ಹೋಗಿದ್ದಿದ್ರೆ ಆಮೇಲೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಹೀಗೆ ಮಾಡ್ದೆ. ನಿಶ್ಚಿತಾರ್ಥ ಆದ್ಮೇಲೆ
ಇವರಿಬ್ರು ಇಂಥ ನಿರ್ಧಾರ ಮಾಡ್ಬಿಟ್ಟಿದ್ರೆ ಅದರಿಂದ ನಿಮ್ಗೆ ಅವಮಾನ, ನಮ್ಮ ಕುಟುಂಬಕ್ಕೂ ಅವಮಾನ ಅಲ್ವಾ? ನೀವು ಹೇಗೆ ನಿಮ್ಮ ತಂಗಿ ಬಾಳು ಚೆನ್ನಾಗಿರ್ಬೇಕು ಅಂತ ಅವಳಿಗಿಷ್ಟ ಇಲ್ಲದೆ ಇದ್ರು ಅವಳು ನಿಶ್ಚಿತಾರ್ಥ ಮಾಡೋಕ್ ನೋಡಿದ್ರು, ಅದೇ ರೀತಿ ನಾನು ನನ್ನ ಆತ್ಮಿ ಬಾಳ್ ಚೆನ್ನಾಗಿರ್ಬೇಕು ಅಂತ ಅವಳು ನೋವು ಪಡಬಾರ್ದು, ಸಂತೋಷವಾಗಿರ್ಬೇಕು ಅಂತ ಈ ನಿರ್ಧಾರ ಮಾಡ್ದೆ.